ಸಾಧನೆ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನ. ಶಿಕ್ಷಣ ಮತ್ತು ಶಿಕ್ಷಣವನ್ನು ಯಾರು ಪಡಿತಾರೋ ಅವರು ಈ ಸಮಾಜವನ್ನು ದೇಶವನ್ನು ಕಟ್ಬೋದು ಅಂಥೇಳಿ, ಅದರ ಜೊತೆಯಲ್ಲಿ ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ ಅಂತ ಹೇಳಿದ್ದಾರೆ. ಇವತ್ತು ಶಕ್ತಿಯ ಅಸ್ತ್ರ ಅಂತ ಹೇಳಿದ್ರೆ ಶಿಕ್ಷಣ. ಅವರನ್ನು ಪ್ರೋತ್ಸಾಹಿಸಿ ಅವರು ಇನ್ನು ಅನೇಕ ರಂಗದಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾಜವನ್ನು ಕಟ್ಟಿ ವೇದಿಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಬಹಳ ಅದ್ದೂರಿಯಾಗಿ, ಅದ್ಭುತವಾಗಿ ಮತ್ತು ವ್ಯವಸ್ಥಿತವಾಗಿ ಆಚರಣೆ ಮಾಡಿದೆವು. ಈ ಒಂದು ಸಂಘಟನೆಯ ಮೂಲ ಉದ್ದೇಶ ಸಂವಿಧಾನದ ಸಂರಕ್ಷಣೆ ಮಾಡಿದರೆ ನಮ್ಮ ರಕ್ಷಣೆ ಆಗುತ್ತದೆ. ಸಂವಿಧಾನದ ರಕ್ಷಣೆ ಮಾಡದಿದ್ದರೆ ನಮ್ಮ ರಕ್ಷಣೆ ಆಗಲು ಸಾಧ್ಯವಿಲ್ಲ. ನಮ್ಮ ಗಡಿನಾಡ ಜಯಭೀಮ ವೇದಿಕೆಯ ಮೂಲ ಉದ್ದೇಶ ನಮ್ಮ ಸಂವಿಧಾನದ ರಕ್ಷಣೆ ಮಾಡೋದಾಗಿತ್ತು. ಈ ಒಂದು ಬಾಬಾ ಸಾಹೇಬ್ ಅವರ 135ನೇ ಜಯಂತಿಯಲ್ಲಿ ಆಗಮಿಸಿದ ಎಲ್ಲರಿಗೂ, ವಿದ್ಯಾರ್ಥಿಗಳಿಗೂ, ಪೋಷಕರಿಗೂ ಹಾಗೂ ವಿವಿಧ ಸಂಘಟನೆಯ ಒಕ್ಕೂಟದ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ, ಪೋಷಕರಿಗೂ ಹಾಗೂ ಮುಖ್ಯವಾಗಿ ಆಗಮಿಸಿದಂಥ ನಿವೃತ್ತ ಗುರುಮಾತೆಯರಿಗೂ, ಶಿಕ್ಷಕರಿಗೂ ಕೂಡ ಅನಂತ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆಂದು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ. ಗಡಿನಾಡ ಜಯಭೀಮ ವೇದಿಕೆಯ ಜಿಲ್ಲಾಧ್ಯಕ್ಷರು ನರೇಂದ್ರ ಬಾಬು ಪರಟ್ಟಿ. ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಕನಿಷ್ಠ 100 ರಿಂದ 120 ವಿದ್ಯಾರ್ಥಿಗಳಿಗೆ, PUC ಮತ್ತು SSC ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದೆವು ಅಂತ ಹೇಳಲು ತುಂಬಾ ಹರ್ಷವೆನಿಸುತ್ತದೆ. ಇದೇ ರೀತಿಯಾಗಿ ಪ್ರತಿ ವರ್ಷವೂ ನಮ್ಮ ಗಡಿನಾಡ ಜಯಭೀಮ ವೇದಿಕೆಯ ಮೊದಲನೆಯ ಪ್ರಯತ್ನ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಬಹಳ ಅದ್ಭುತವಾಗಿ ಮೂಡಿ ಬಂತು. ನಿಮ್ಮೆಲ್ಲರ ಸಹಾಯ ಸಹಕಾರ ಇದೇ ರೀತಿ ಮುಂದುವರಿಯಲಿ. ಇದೇ ರೀತಿಯಾಗಿ ನಾವು ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು, ಸಮಾಜಕ್ಕೆ ಉಪಯೋಗ ಕಾರ್ಯಕ್ರಮಗಳನ್ನು ನೀಡುತ್ತಾ ಬರುತ್ತೇವೆ ಅಂತ ತಮ್ಮಲ್ಲಿ ಈ ಸಂದರ್ಭದಲ್ಲಿ ನಾವು ಹೇಳಲು ಇಚ್ಛೆಪಡುತ್ತೇನೆ. ಅವಕಾಶ ಮಾಡಿಕೊಡ್ತೀನಿ ಆದ್ಮೇಲೆ ಈ ಒಂದು ಹಾಡು ವಿಶೇಷವಾಗಿ ನನಗೆ ಬಾಬಾ ಸಾಹೇಬರ ಬಗ್ಗೆ ಇರ್ತಕ್ಕಂಥ ಒಂದು ಅಭಿಮಾನವನ್ನು ವ್ಯಕ್ತಪಡಿಸಲಿಕ್ಕೆ ಸಾಧನೆ ಒಂದು ಮಾರ್ಗವಾಗಿದೆ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಹೀಗೆ ಇರುತ್ತೆ. ಗಡಿನಾಡು ಜಯಭೀಮ ವೇದಿಕೆಯವರು ಬಂದು ಸರ್ ನಾವು ಈ ರೀತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡಾಗ ನನ್ನ ಇಮ್ಯಾಜಿನೇಷನಲ್ಲಿ ಇಷ್ಟು ಹೈ ಲೆವೆಲ್ ರೇಂಜಿಗೆ ಕಾರ್ಯಕ್ರಮ ಮಾಡ್ತಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮೊದಲನೇದಾಗಿ ಗಡಿನಾಡು ಜಯಭೀಮ ವೇದಿಕೆಗೆ ಒಂದು ಜೋರಾದ ಪ್ರೀತಿ ಅಭಿಮಾನದ ಚಪ್ಪಾಳೆ ಇಡೀ ಸಂಘಟನೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕ್ರಾಂತಿ ಮುನಿರಾಜ್ ಸರ್ ಅವರ ಕೂಡ ಈ ಕಾರ್ಯಕ್ರಮಕ್ಕೆ ಅವರು ಬರಮಾಡಿಕೊಂಡಿದ್ದಾರೆ. ಇದೊಂದು ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಶೋಭೆಯಾಗಿದೆ ಅಂತ ತಮ್ಮಲ್ಲಿ ಭಾಳ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸರ್. ನಮ್ಮ ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂದರೆ ನಮ್ಮೆಲ್ಲರಿಗೆ ಒಂದು ರೋಮಾಂಚನ, ನಮ್ಮೆಲ್ಲರಿಗೊಂದು ಜೀವನ, ನಮ್ಮೆಲ್ಲರಿಗೊಂದು ಬದುಕು. ಅದಕ್ಕಾಗಿ ಭಗವಾನ್ ಬುದ್ಧರು ನಡೆದು ಖಂಡಿಸಿದರು, ಜಗಜ್ಯೋತಿ ಬಸವೇಶ್ವರರು ನುಡಿದು ಖಂಡಿಸಿದರು, ಬಾಬಾ ಸಾಹೇಬರು ಬರೆದು ಖಂಡಿಸಿದರು. ಆದ್ದರಿಂದಲೇ ಭಗವಾನ್ ಬುದ್ಧರು ಅರಿವಿನ ಅಂಗ, ಬಸವಣ್ಣನವರು ಅಂತರಂಗ, ನಮ್ಮ ಬಾಬಾ ಸಾಹೇಬರು ನಮ್ಮ ಬದುಕಿನ ಅಂಗ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ಬಾಬಾ ಸಾಹೇಬರು ಯಾಕೆ ಶ್ರೇಷ್ಠ ಅಂತ ಇವತ್ತಿಗೂ ಮತ್ತು ಸೂರ್ಯ ಚಂದ್ರ ಇರುವವರಿಗೂ ಕೂಡ ಅವ್ರು ಯಾಕೆ ಪ್ರಸ್ತುತ ಅಂದರೆ, ಅವರು ಇಡೀ ತಮ್ಮ ಜೀವಮಾನವನ್ನು ತಮಗಾಗಿ ಒಂದು ಉಸಿರನ್ನು ಕೂಡ ಅವರು ತೆಗೆದುಕೊಳ್ಳಿಲ್ಲ. ಇಡೀ ಸಮಾಜಕ್ಕಾಗಿ ಅವರ ಜೀವನವನ್ನು ಮುಡಿಪಾಗಿಟ್ಟರು. ಆದ್ದರಿಂದಲೇ ಬಾಬಾ ಸಾಹೇಬರು ನಮಗೆ ಯಾವಾಗಲೂ ಸೂರ್ಯ ಚಂದ್ರ ಇರೋರಿಗೂ ಪ್ರಸ್ತುತ ಆಗ್ತಾರೆ. ಒಂದು ಮಾತನ್ನು ಹೇಳೋಕ್ಕೆ ನಾನು ಬಹಳ ಇಷ್ಟಪಡ್ತೀನಿ. ಈ ಏಪ್ರಿಲ್ 14ರಿಂದ ಹಿಡಿದು ಬರುವ ಏಪ್ರಿಲ್ 14ರವರೆಗೂ ಕೂಡ ಪ್ರತಿನಿತ್ಯ ಮನೆಗಳಲ್ಲಿ ಮನಗಳಲ್ಲಿ ನಿತ್ಯ ಜಯಂತಿ ಉತ್ಸವನ ಆಚರಿಸಿಕೊಡ್ತಕ್ಕಂಥ ಯಾರಾದರೂ ಒನ್ ಆ್ಯಂಡ್ ಓನ್ಲಿ ರಿಯಲ್ ಟೈಗರ್ ಇದ್ದರೆ ಅದು ಡಾಕ್ಟರ್ BR ಅಂಬೇಡ್ಕರ್. ಅದಕ್ಕೆ ಇವತ್ತು ಜೂನ್ ತಿಂಗಳು ಯಾವಾಗ ಏಪ್ರಿಲ್ ಸ್ಟಾರ್ಟ್ ಆಗಿದೆ, ಇವತ್ತಿಗೂ ಕೂಡ ನಾವು 135ನೇ ಜಯಂತಿ ಉತ್ಸವವನ್ನು ಇನ್ನೂ ಕೂಡ ಅದು ಆ ಒಂದು ಜಾತ್ರೆ, ಜಯಂತಿ ಹಬ್ಬ, ಹುಟ್ಟ ಹಬ್ಬದ ಸಂಭ್ರಮ ಇನ್ನೂ ಕೂಡ ಅದು ಸಾಗುತ್ತಾ ಬಂದಿದೆ ಅಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದ್ಮೇಲೆ ನಿಮ್ಮೆಲ್ಲರ ಆಶೀರ್ವಾದ, ಶುಭ ಹಾರೈಕೆಯಿಂದ ಮೊನ್ನೆ ಜಿ ಕನ್ನಡ ನ್ಯೂಸ್ ಚಾನೆಲ್ದವರು ಒಂದು GTV ರಿಯಲ್ ಸ್ಟಾರ್ ಅಚೀವರ್ಸ್ ಅವಾರ್ಡನ್ನು ನನಗೆ ಕೊಟ್ಟರು. ಆ ಸಂದರ್ಭದಲ್ಲಿ ನನಗವರು ಕೇಳಿದರು, ನೀವು ಅಂಬೇಡ್ಕರ್ ಅವರ ಭಕ್ತರು, ಯಾಕೆ ನಿಮಗೆ ಅಂಬೇಡ್ಕರ್ ಅವರು ಬಹಳ ಇಷ್ಟ ಆಗುತ್ತಾರೆ ಅನ್ನುವಂಥ ಮಾತನ್ನು ಕೇಳಿದಾಗ ನಾನು ಒಂದು ಮಾತನ್ನು ಹೇಳಿದೆ,
ಈ ಪ್ರಪಂಚದ ಇತಿಹಾಸದಲ್ಲಿ ಮನುಷ್ಯರನ್ನ ಗುಲಾಮರನ್ನಾಗಿ ಮಾಡಿ ರಾಜ ಮಹಾರಾಜರಾಗಿ ಮೆರೆದವರು ಸಾವಿರಾರು ಜನ. ಆದರೆ ಗುಲಾಮರನ್ನೇ ರಾಜ ಮಹಾರಾಜರನ್ನಾಗಿಸಲು ಸಂವಿಧಾನ ಅಂತಕ್ಕಂಥ ಅಸ್ತ್ರದ ಮೂಲಕ ಸದವಕಾಶವನ್ನ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಕ್ಕೆ ಅವರು ಯಾವಾಗಲೂ ಶ್ರೇಷ್ಠ ಆಗುತ್ತಾರೆ ಸರ್. ಯಾಕಂದ್ರೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಬರೋಕ್ಕಿಂತ ಮುಂಚೆನೇ 10 ವರ್ಷ ಕನ್ನಡ ಶಾಲೆ ಶಿಕ್ಷಕನಾಗಿ ಸೇವೆ ಮಾಡಿದ್ದೀನಿ. ನನಗೆ ನನ್ನ ಕಚೇರಿಗೆ ಬರ್ತಕ್ಕಂಥ, ನೀವೆಲ್ಲ ಬಂದಾಗ ನೋಡಿದ್ದೀರಿ, ನನ್ನ ಕಚೇರಿಗೆ ಬರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿ ಇದ್ರೂ ಕೂಡ ನಾನು ಅವ್ರನ್ನ ಕೂಡಿಸಿ ಮಾತಾಡ್ತೀನಿ. ಕಾರಣ ಏನಂದರೆ, ಈ ಸರ್ಕಾರದ ಹುದ್ದೆಗಳು 4 ರೀತಿ ಇದಾವೆ. ಒಂದು ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಮತ್ತು ಕ್ಲಾಸ್ 4 ಅಂತ ಹೇಳಿ. ನಾನು ಫಸ್ಟ್ ಅಪಾಯಿಂಟ್ಮೆಂಟ್ ಆಗಿದ್ದೆ ಕ್ಲಾಸ್ 4 ಅಲ್ಲಿ KMF ಡೇರಿಯಲ್ಲಿ ಒಬ್ಬ ಪ್ಯೂನ್ ಆಗಿ. ಸೊ ಹೀಗಾಗಿ 1-2 ವರ್ಷ ನಾನು ಕ್ಯಾನ್ ತೊಳೆಯೋದು, ಕಸ ಗುಡಿಸೋದು, ಡೈರಿಯದ ಕೆಲಸ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದೆ. ನೆಕ್ಸ್ಟ್ ನಾನು ಕ್ಲಾಸ್ 3 ಅಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ 10 ವರ್ಷ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ಕ್ಲಾಸ್ 2 ಅಲ್ಲಿ KS ಆಫೀಸರ್ ಆಗಿ ತಾಲೂಕು ಅಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ. ಈಗ ಕ್ಲಾಸ್ 1 ಅಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಆಗಿ ನಿಮ್ಮ ಮುಂದೆ ನಿಂತಿದ್ದೀನಿ. ಸೊ ಸಮಾಜದ ಯಾವುದೇ ಜನ ಬಂದರೂ ಕೂಡ ನಾನು ಯಾಕೆ ರೆಸ್ಪೆಕ್ಟ್ ಕೊಡ್ತೀನಿ ಅಂದರೆ, ನಾನು ಎಲ್ಲವನ್ನೂ ಅನುಭವಿಸಿದ್ದೀನಿ ನನ್ನ ಲೈಫಲ್ಲಿ. ಬಟ್ ನಾನು ಇವತ್ತು ಏನೇ ಆಗಿದ್ದರೂ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಒಂದು ಭಿಕ್ಷೆ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ, ಅಭಿಮಾನದಿಂದ ಹೇಳ್ತೀನಿ. ನಾನು ಯಾವಾಗಲೂ ಗೌತಮ ಬುದ್ಧರ ಅನುಯಾಯಿ ಇರೋದ್ರಿಂದಲೇ ನನ್ನ ಮಗನಿಗೂ ಕೂಡ ಗೌತಮ್ ಅಂತಲೇ ಭಾಳ ಸ್ವಾಭಿಮಾನದಿಂದ ಹೆಸರಿಟ್ಟಿದ್ದೀನಿ. ಸೊ ಅವರ ಒಂದು ತತ್ವ, ಆದರ್ಶ, ಚಿಂತನೆಗಳು ಮನುಷ್ಯರನ್ನಾಗಿ ನೋಡಿರುವಂತಹ ಒಂದು ಏನು ಮಾನವೀಯತೆಯ ದೃಷ್ಟಿಕೋನ ಇದೆ, ಅದು ಜಗತ್ತಿಗೆ ನಮ್ಮ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಗರಿಮೆ. ಎಲ್ಲರಿಗೂ ಕೂಡ ಸಮಾನ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತಹ ಮಹಾತ್ಮರು. ಅದಕ್ಕೆ ಯಾರೋ ಒಬ್ಬರು ಪುಣ್ಯಾತ್ಮರು ವಾಟ್ಸಪ್ನಲ್ಲಿ ಕಳಿಸಿದರು, ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನದ ಪುಸ್ತಕ ನನ್ನ ಕೈಯಲ್ಲಿರುವಾಗ ನಾನೇಕೆ ಹಸ್ತರೇಖೆಯನ್ನು ನಂಬಲಿ. ಬಾಬಾ ಸಾಹೇಬರು ಧರಿಸಿರ್ತಕ್ಕಂಥ ನೀಲಿ ನಾಮ ನನ್ನ ಹಣೆ ಮೇಲೆ ಇರಬೇಕಾದ್ರೆ ನಾನೇಕೆ ಹಣೆ ಬರಹವನ್ನು ನಂಬಲಿ. ಅದಕ್ಕಾಗಿ ನಾನು ಏನಿದ್ರು ನನ್ನ ಹೃದಯದಲ್ಲಿ ಬಾಬಾ ಸಾಹೇಬರನ್ನ ನಂಬುತ್ತೀನಿ. ನನ್ನ ಪಾಲಿಗೆ ಅವರೇ ದೇವರು, ಅವರೇ ಸರ್ವಸ್ವ, ಅವರೇ ಎಲ್ಲ ಅಂತ ಹೇಳುವಂತಹ ಒಂದು ಕಾಲ ಖಂಡಿತ ಈಗಲೂ ಇದೆ, ಮುಂದೆ ಕೂಡ ಬರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ನಾನು ಆ್ಯಕ್ಚುಲಿ ಅಥಣಿ ತಾಲೂಕಿಗೆ ಒಂದು ಕಾರ್ಯಕ್ರಮಕ್ಕೆ 4 ಗಂಟೆಗೆ ಇರಬೇಕಾಗಿತ್ತು. ಕಾರ್ಯಕ್ರಮದ ಮಧ್ಯದಲ್ಲಿ ನನಗೊಂದು ಅವಕಾಶ ಕೊಡಿ, ನಾನು ಹೋಗಬೇಕಾಗಿದೆ ಅಂತ ಹೇಳಿದೆ. ನಮ್ಮ ಎಲ್ಲ ಬರೆಡ್ಡಿ ಸರ್ ಅವರಾಗಲಿ, ಅಶೋಕ್ ಚಲವಾದಿ ಸರ್ ಆಗಲಿ, ಅನಿತಾ ದಡೇಕರ್ ಮೇಡಮ್ ಅವರಾಗಲಿ, ಎಲ್ಲರೂ ಬಂದು ಕಾರ್ಯಕ್ರಮ ಬರಬೇಕು ಅಂತ ಭಾಳ ಪ್ರೀತಿ ಅಭಿಮಾನದಿಂದ ಕರೆದಿದ್ದೀರಿ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ನನ್ನ ಪ್ರೀತಿ ಗೆಳೆಯ ಎಂಟೂರು ಕೂಡ ಇಲ್ಲೇ ಇರೋದು. ಸೊ ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ನಾನು ಮಾದೇವ್ ಬನ್ಸೋಡಿ ಸರ್ ಅವ್ರನ್ನ ಯಾಕೆ ನೆನೆಸ್ತೀನಿ ಅಂದರೆ, ಅವ್ರು ಫೇಸ್ಬುಕ್ನಲ್ಲಿ ಭಾಳ ಅದ್ಭುತವಾದಂಥ ಚಿಂತನೆಗಳನ್ನು ಯಾವಾಗಲೂ ಅಪ್ಲೋಡ್ ಮಾಡ್ತಿರ್ತಾರೆ ಸರ್. ಸರ್ ಹ್ಯಾಟ್ಸಪ್, ಭಾಳ ವಿಚಾರಶೀಲವಾದ ನಿಮ್ಮ ವಿಚಾರಗಳು ಪ್ರತಿ ಸಲ ನಾನು ನೋಡ್ತಿರ್ತೀನಿ, ಅದರಿಂದ ಪ್ರೇರಣೆ ಒಳಗಾಗಿದ್ದೀನಿ. ನಿಮ್ಮಂಥ ಬುದ್ಧಿಜೀವಿಗಳ ಜೊತೆ ಒಂದು ಕಾಲ ಕಳೀತಕ್ಕಂಥ ಒಂದು ಸೌಭಾಗ್ಯ ಸಿಕ್ತು. ನನ್ನ ಪರಶುರಾಮ ಲಂಬೋನವರು ಇಡೀ ದಲಿತ ಒಕ್ಕೂಟಗಳ ಒಂದು ಮಹಾಸಂಘವನ್ನು ಸ್ಥಾಪಿಸಿ ಎಂಥ ಅದ್ಭುತವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಅಂಬೇಡ್ಕರ್ ಒಂದು ಉದ್ಯಾನವನದಲ್ಲಿ ಮಾಡಿದರು. ಪ್ರತಿಯೊಬ್ಬರು ಕೂಡ ಇಲ್ಲಿ ಅಡಿಯಪ್ಪ ಸಾಲಗಲ್ಲಂತ ಮತ್ತೆ ಬಿಜಾಪುರಕ್ಕೆ ಬರಬೇಕಾದ್ರೆ ಅದಕ್ಕೆ ಭಾಳಷ್ಟು ಜನ ಕಾರ್ಯಕರ್ತರು, ಅದಕ್ಕೆ ಯಾವೊಬ್ಬರು ಶ್ರೇಷ್ಠ ಕಾರ್ಯಕರ್ತರು ಅಡಿಯಪ್ಪನ ಸಾಲಗಲ್ಲವರು. ಸರ್ ನೀವು ಬರಬೇಕು ಬಿಜಾಪುರಕ್ಕೆ ಮತ್ತೆ ಅಂತ ಹೇಳಿ ಇಲ್ಲಿಂದ ಬಾಗಲಕೋಟೆ, ರಾಯಚೂರು, ಗದಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸೇವೆ ಮಾಡಿ ಮತ್ತೆ ಈ ಒಂದು ಗುಮ್ಮಟ ನಗರಿ ಹೃದಯವಂತರ ಜಿಲ್ಲೆಗೆ ನನಗೆ ಮತ್ತೆ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರ ಒಂದು ಪುಣ್ಯ ಭೂಮಿಗೆ ನನ್ನನ್ನು ಕರೆತಂದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ನನಗೆ ಎಷ್ಟು ಸಾಧ್ಯತೆ ಪ್ರಾಮಾಣಿಕವಾಗಿ ಈ ಸಾಮಾಜಿಕ ಸೇವೆಯಲ್ಲಿ ನನ್ನನ್ನು ನಾನು ಮುಡುಪಾಗಿಡ್ತೀನಿ ಅಂತ ಬಾಬಾ ಸಾಹೇಬರಿಗೆ ಒಂದು ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಒಂದು ಮಾತನ್ನು ಕೊಟ್ಟು ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಹಿಂದ್, ಜೈ ಪ್ರಬುದ್ಧ ಭಾರತ್. ಕಾರ್ಯಕ್ರಮದ ಮಧ್ಯದಲ್ಲಿ ಹೋಗ್ತಾ ಇದ್ದಂತ ದಯಮಾಡಿ ಅನ್ಯತಾ ಭಾವಿಸಬೇಡಿ. ಅನಿವಾರ್ಯ ಇದೆ, ಕೆಲವರು ಯಾವತ್ತೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಯಕ್ರಮನ ಪೂರ್ತಿ ಮುಗಿಯುವವರೆಗೆ ನಾನು ಯಾವತ್ತೂ ಹೋಗೋದಿಲ್ಲ. ಇದು ಅನಿವಾರ್ಯ ಇದೆ, ದಯಮಾಡಿ ಸಹಕರಿಸಿ ಅಂತ ಹೇಳಿ ತಮ್ಮಲ್ಲಿ ನೋಡ್ತಾನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ಥ್ಯಾಂಕ್ ಯು ಸರ್. ಸೂರ್ಯ
12 ಗಂಟೆ ಬೆಳಕ ಕೊಟ್ರೆ ಈ ಬಿಟ್ಟು ಸೂರ್ಯ 24 ಗಂಟೆ ಬೆಳಕ ಕೊಡ್ತಾನೆ. ಕೆಲಸ ಸಾರು ಮಾಡೋದಕ್ಕೆ ಕಷ್ಟ ಹೊಡಿಬೇಕಾಯ್ತು. ಯಾವ ಸಾರು ಮಾಡೋದಕ್ಕೆ ಏನು ಗೊತ್ತ ನಮ್ಮ ಗಡಿ ಏನು ವೇದಿಕೆ ಎಲ್ಲ ಜನರು ಹೊಡಿಬೇಕಾಯ್ತು. ಹೇಗೋ ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂತಹ ಸಹೋದರ ಹಾಗೂ ಸಹೋದರಿಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಬಸವ ಜನ್ಮಭೂಮಿ ಪ್ರತಿಷ್ಠಾನ ವಿಜಯಪುರ ಇವರಿಂದ ಬಸವಭೂಷಣ ರಾಷ್ಟ್ರ ಪ್ರಶಸ್ತಿ 2022 ಸಾಮಾಜಿಕ ಮತ್ತು ಕಾನೂನು ಕ್ಷೇತ್ರಕ್ಕೆ. ಅದೇ ರೀತಿ ಸಾಹೇಬರಿಗೆ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ವಿಜಯಪುರ ಇವರಿಂದ ಕನ್ನಡ ಮಾಣಿಕ್ಯ ರಾಜ್ಯ ಪ್ರಶಸ್ತಿ 2024 ಪರಿಸರ ಕ್ಷೇತ್ರದಲ್ಲಿ. ಅದೇ ರೀತಿ ವೃಕ್ಷ ಅಭಿಯಾನ ಪ್ರತಿಷ್ಠಾನದಿಂದ ವೃಕ್ಷೋತ್ಥಾನ ಹೆರಿಟೇಜ್ ರನ್ 2024 ಪರಿಸರ ಕ್ಷೇತ್ರದಲ್ಲಿ ಈ ಒಂದು ಪ್ರಶಸ್ತಿ. ಅದೇ ರೀತಿ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಂದ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ 2025. ಅದೇ ರೀತಿ ಕರ್ನಾಟಕ ಸರ್ಕಾರ ಬೆಂಗಳೂರು ಪೊಲೀಸ್ ಇಲಾಖೆ ಇವರಿಂದ ಮುಖ್ಯಮಂತ್ರಿ ಪದಕ ಪ್ರಶಸ್ತಿ 2024. ಅದೇ ರೀತಿ ಗುರುಜ್ಞಾನ ಜ್ಯೋತಿ ಫೌಂಡೇಶನ್ ರಿಜಿಸ್ಟರ್ ವತಿಯಿಂದ ವಿಜಯಪುರ ಅವರಿಂದ ಪರಿಸರ ಪ್ರೇಮಿ ಚೈತನ್ಯ ಪ್ರಶಸ್ತಿ. ಅದೇ ರೀತಿ ಸಿದ್ಧಿವಿನಾಯಕ ದೇವಸ್ಥಾನ ಸೇವಾ ಸಮಿತಿ ವಿಜಯಪುರ ಇವರಿಂದ ಪರಿಸರ ಸ್ಫೂರ್ತಿ ಪ್ರಶಸ್ತಿ 2025. ಅದೇ ರೀತಿ 134ನೇ ಅಂಬೇಡ್ಕರ್ ಜಯಂತಿಯ ಅಂಗವಾಗಿ ನುಡಿಗುಂದಿ ತಾಲೂಕಾ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಅಂಬೇಡ್ಕರ್ ರತ್ನ ಪ್ರಶಸ್ತಿ 2025. ಹೀಗೆ 10 ಹಲವು ಪ್ರಶಸ್ತಿಗಳನ್ನು ಸ್ವೀಕರಿಸಿರ್ತಕ್ಕಂತಹ ಮೇರು ವ್ಯಕ್ತಿತ್ವ ನಮ್ಮ ಶಿವಾನಂದ ಕಟ್ಟಿಮನಿ ಸಾಹೇಬರು. ಇವರ ಕಾರ್ಯಕ್ಷಮತೆ ಹೀಗೆ ಮುಂದುವರಿಯಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಅವರ ಮೇಲೆ ಸದಾ ಹೀಗೆ ಇರಲಿ ಎಂದು ಆಶಿಸುತ್ತಾ ಅವರಿಗೆ ಸನ್ಮಾನಿಸಿರ್ತಕ್ಕಂತಹ ಪೋದ್ದಾರ್ ಸಾಹೇಬರಿಗೆ
ಹಾಗೂ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಕಟ್ಟಿಮನಿ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ಈಗ ಮುಂದಿನ ತಯಾರಿ ಕುಮಾರಿ ಭಾಗ್ಯಶ್ರೀ ಹೊರಟ್ಟಿ, ಕುಮಾರಿ ವಿದ್ಯಾ ರವೀಂದ್ರ ಬುಯಿಟ, ಜ್ಯೋತಿ ತಂಬಾಕ್, ಸೃಷ್ಟಿ ಕಳಗೊಂಡ, SSLC ವಾರ್ಷಿಕ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸು ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳು. ಹೀಗೆ ಇವರ ಶಿಕ್ಷಣ ಮಟ್ಟ ಮುಂದುವರಿಯಲಿ, ವಿವಿಧ ಕ್ಷೇತ್ರದಲ್ಲಿ ಇವರ ಸಾಧನೆ ಮುಂದುವರಿಯಲಿ ಅಂತ ಹೇಳ್ತಾ, ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂತಹ ಹಿರಿಯರಿಂದ ಒಂದು ಗೌರವದ ಸನ್ಮಾನ. ಯಾಕಂದ್ರೆ ಜಗತ್ತು ಹೆದರೋದು ಶಿಕ್ಷಣಕ್ಕೆ. ಮನುಷ್ಯನಲ್ಲಿ ಶಿಕ್ಷಣ ಅನ್ನುವಂಥದ್ದು ಇತ್ತಂದ್ರೆ, ಶಿಕ್ಷಣ ಅನ್ನೋದು ಮನುಷ್ಯನಿಗೆ ಪ್ರಶ್ನೆ ಮಾಡುವಂತಹ ಸಾಮರ್ಥ್ಯ ಸೃಷ್ಟಿ ಮಾಡಿಸ್ತದ. ಯಾಕಂದ್ರೆ ಶಿಕ್ಷಣನೇ ಇರಲಿಲ್ಲ ಅಂತಂದ್ರ ಎಲ್ಲಿ ಹೋದ್ರೂ ಸಹಿತ ಪ್ರಶ್ನೆ ಮಾಡುವಂತಹ ಸಾಮರ್ಥ್ಯ ಅವರಲ್ಲಿ ಬರುವ ಜಾತಿ ಇಲ್ಲದ ಬೀದಿ ಇಲ್ಲದ ನಾಡ ಕಟ್ಟುತ್ತೇವ, ಮನುಷ್ಯ ಹಾಡ ಬರೆಯುತ್ತೇವ, ಈ ನೆಲದ ಹಾಡ ಬರೆಯುತ್ತೇವ. ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ, ಒಣದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ಮನಸ ಕಟ್ಟುತ್ತೇವ. ಕೋಟಿ ಮನಸ್ಸಿನ ನೂರು ಕನಸಿನ ಕೋಟಿ ಈ ನೆಲದ ಹಾಡ ಬರೆಯುತ್ತೇವ, ಈ ನೆಲದ ಹಾಡ ಬರೆಯುತ್ತೇವ. ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟುತ್ತೇವ, ಒಣದ ಮನಸ್ಸುಗಳ ಕಂಡ ಕನಸುಗಳ ಕತೆ ಕಟ್ಟುತ್ತೇವ, ನಾವು ಮನಸ ಕಟ್ಟುತ್ತೇವ. ಶಾಂತಿ ಕಣ್ಣನ ಪುಂಡ ಪೂರ್ಣದಾನ ಬರೆಯುತ್ತೇವ, ನಮ್ಮ ಕಾಲಿನ ರಕ್ತಗಳ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ, ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ, ಒಡದ ಮನಸ್ಸು
ಕನಸುಗಳ ಕಂಡ ಕನಸುಗಳ ಕತೆ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಕಟ್ಟುತ್ತೇವ ವರ್ಷ ಅದೇ ರೀತಿ